ನಮ್ ಬಾಸ್ ಬರ್ತಾ ಇದಾರ ಸುಬ್ಬು? ಕರಿಬೇಕಲ್ಲ ಅಂತ ಕರೆದಿದ್ದೀನಿ, ಬರ್ಲೇಬೇಕಂತ ಬಲವಂತ ಏನಿಲ್ಲಪ್ಪ. ಬರೋ ಗ್ಯಾರಂಟಿ ಇಲ್ಲ. ಅಪಶಕುನ ಸತ್ರು ಇವತ್ತು. ಕಂಗ್ರಾಚುಲೇಷನ್ ಸುಬ್ಬು. ಥ್ಯಾಂಕ್ ಯು ಸರ್. ಏನು ಹುಡುಗಿ ಹೆಸರು ಹೇಮಾವತಿ ಅಂತಿದೆ, ನೋಡೋದಕ್ಕೆ ಜಾಂಬುವತಿ ತರ ಇದ್ದಾಳೆ. ಥ್ಯಾಂಕ್ಸ್ ಸರ್. ಅದ್ ಸರಿ, ಹುಡುಗಿ ಹೆಸರು ಮೇಲೆ ಹಾಕಿ ನಿನ್ನ ಹೆಸರು ಕೆಳಗೆ ಹಾಕಿದ್ದಾರೆ, ಈಗ್ಲಿಂದನೇ ಫೀಮೇಲ್ ಡಾಮಿನೇಷನ್. ಅದಿರ್ಲಿ, ನೀನೇನ್ ತಲೆ ಕೆಡಿಸ್ಕೊಂಬೇಡ, ಏನೋ ಆಗಿದ್ದಾಗೋಯ್ತು, ಟೆನ್ಷನ್ ಮಾಡ್ಕೊಂಬೇಡ. 2-3 ತಿಂಗಳಲ್ಲಿ ಡೈವರ್ಸ್ ಅಪ್ಲೈ ಮಾಡ್ತೀನಿ, ಓಕೆ? ನಿಂಗೆ ಡೈವರ್ಸ್ ಸಿಗುತ್ತೆ. ಬಾ 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 ಬಾ. ಈ ಮದ್ವೆ ನೀನೇ ಒಪ್ಕೊಂಡ್ಯಾ ಇಲ್ಲ ಬಲವಂತ ಮಾಡಿ ಒಪ್ಸಿದ್ರಾ? ಬಂದೆ ಹೇಮಾ. ಏನ್ ಓದಿದ ಹುಡುಗಿ? PUC ಅಷ್ಟೇ ಸರ್. ಯಾಕೆ? ಅದು PUC ಓದ್ತಿರ್ಬೇಕಾದ್ರೆ ಯಾವನೊಬ್ಬ ರ್ಯಾಗಿಂಗ್ ಮಾಡಿದಂತೆ, ಅದಕ್ಕೆ ಅವನಿಗೆ 4 ತಲಕಿದ್ದಕ್ಕೆ ಅವಳಿಗೆ. ಏನ್ರಿ? ಬಂದೆ ಹೇಮಾ. ಹೌದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು. ಸುಬ್ರಹ್ಮಣ್ಯ ಬಂದೆ. ಹೋಗಪ್ಪ, ಇನ್ ಸ್ವಲ್ಪ ಲೇಟರ್ ಯಾವ ರೀತಿ ಕರಿತಾಳೆ ಏನೋ, ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಇದಕ್ಕೆ ಹೇಳೋದು ಮದುವೆ ಆಗಬಾರ್ದು ಅಂತ. ಹೆಂಡತಿಗೆ ಇನ್ನೊಂದ್ ಹೆಸರೇ ಪ್ರಾಬ್ಲಮ್ ಅಂತ. ಸರ್ ವಿಸ್ಕಿ ಸರ್. ನಾನು ಯಾವಳು ತೊಗೊಳಲ್ಲ, ಅಕೇಶನಲ್ಲಿ ಫಾರ್ಮಾಲಿಟೀಸ್ಗೋಸ್ಕರ. ಏನಯ್ಯ ಇಷ್ಟೊಂದು ಲೈಟ್ ಆಗಿ ತಂದಿದ್ಯಾ? ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೊಂಡು ಹೋಗು, ನಾನೇನ್ ಬೈಯಲ್ಲ, ಹೋಗು. ನಾನೇನ್ ಹೇಳ್ತಿದ್ದೆ ಸರ್? ಅದೇನು ಹೆಂಡತಿ ಪ್ರಾಬ್ಲಮ್. ನಾವ್ ಹ್ಯಾಕ್ ತಾಳಿ ಕಟ್ತೀವಿ? ಪೇಂಟಿಂಗು. ಇನ್ನು ತಗೊಂಡ್ ಸರ್. ನಾನೇನ್ ಹೇಳ್ತಿದ್ದೆ? ಬಕ್ಕಟ್ಟೋದು. ಮದುವೆಯಲ್ಲಿ ಹುಡುಗಿ ಏನೋ ಮಹಾರಾಣಿ ತರ ಕೂತಿರ್ತಾಳೆ, ನಾವು ಕೂಲಿಯವ್ರ ತರ ಬೆಂಡಾಗಿ 1 ಅಲ್ಲ 2 ಅಲ್ಲ 3 ಗಂಟೆ ಆಗ್ಬೇಕು. ಇಲ್ಲಿಂದಾನೇ ಫೀಮೇಲ್ ಡಾಮಿನೇಷನ್ ಸ್ಟಾರ್ಟ್. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಸರ್ ಥ್ಯಾಂಕ್ ಯು. ಓಕೆ ಸರ್. ಡೀಟೇಲ್ ಆಗಿ ಹೇಳ್ಬೇಕಲ್ಲ? ಹೇಳಿ ಸರ್. ನನ್ ಮದ್ವೆಗಂತೂ ಬಾಸನ್ ಮಾತ್ರ ಕರಿಯಲ್ಲಪ್ಪ. ಬಾಸ್ ಇಷ್ಟೊಂದು ಕುಡ್ದಿದ್ದ ನೋಡೇ ಇಲ್ಲ. ಏನ್ ರಾತ್ರಿ ಎಲ್ಲ ಡಾನ್ಸ್ ಎಲ್ಲ ಓಕೆ, ಮದ್ವೆ ಯಾಕೆ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಹುಡುಗಿರೇ ಅವರು? ಯಾವಾಗ ನೋಡು ಆಫೀಸಲ್ಲಾಗ್ಲಿ ಬಸ್ಸಲ್ಲಾಗ್ಲಿ ಫೋನಲ್ಲಾಗ್ಲಿ ಕಚಕಚ ಅಂತ ಮಾತಾಡ್ತಾನೆ ಇರ್ತಾರಲ್ಲ. ಹೌದು ಸರ್, ಊಟ ಮಾಡುವಾಗ ಮಾತಾಡಕ್ ತೊಂದರೆ ಆಗುತ್ತೆ ಅಂತ ತುಂಬಾ ಜನ ಹೆಂಗಸರು ಊಟನೇ ಡ್ರಾಪ್ ಮಾಡಿದ್ದಾರೆ ಸರ್. ಓಹೋ, ಅದಕ್ಕೆ ಎಲ್ಲ ಒಣಕೊಂಡು ಪರ್ಕೆ ಕಡ್ಡಿ ತರ ಆಗಿರ್ತಾರೆ. ಇವ್ರು ಏನ್ ಮಾತಾಡ್ತಾರೆ ಅಂತ ತಿಳ್ಕೊಬೇಕಲ್ಲ. ಪ್ಲೀಸ್ ವೆಲ್ಕಮ್ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಇವರು ಮೇಬ್ಲಿನ್ ಕಾಸ್ಮೆಟಿಕ್ ಕಂಪನಿಗೆ ಇಂಡಿಯಾ ಮಾರ್ಕೆಟಿಂಗ್ ಮ್ಯಾನೇಜರ್. ಹೆಸರು ವೀರ್ ಸುಂದರ್. ಊರು ಪೋರ್ ಬಂದ್ರ. ಇವರು ಕಳೆದ 10 ವರ್ಷಗಳಿಂದ ಯುರೋಪ್ ಅಲ್ಲಿರೋ ಮೇಬ್ಲಿನ್ ಕಂಪನಿ ಹೆಡ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಇಂಡಿಯಾಕ್ಕೆ ಬಂದಿದ್ದಾರೆ. ಫಸ್ಟ್ ಟೈಮ್ ಲಿಪ್ಸ್ಟಿಕ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದರ ಸಂಪೂರ್ಣ ಆಡ್ಸ್ ಮಾಡೋ ಜವಾಬ್ದಾರಿಯನ್ನ ನಮ್ ಕಂಪನಿಗೆ ವಹಿಸ್ಕೊಟ್ಟಿದ್ದಾರೆ. ಮೇಬ್ಲಿನ್ ಕಂಪನಿಗೆ ಆಡ್ಸ್ ಮಾಡೋದು ಅಂದ್ರೆ ಅಂಬೆಗಾಲಿಡೋ ಮಗುಗೆ ಅಂಬಾಸಿಡರ್ ಕಾರ್ ಕೊಡಿಸ್ದಾಗೆ. ಸೊ ಅವರ ಮುಂದಿನ ಪ್ರಾಡಕ್ಟ್ಸ್ ಬಗ್ಗೆ ಮಿಸ್ಟರ್ ವೀರ್ ಸಾಹೇಬ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನ್ ನಿಮ್ಗೆ ನಮಸ್ಕಾರ ಮಾಡೋಣ ಅಂದ್ರೆ ನೀವೆಲ್ಲರೂ ನನಗಿಂತ ಚಿಕ್ಕೋರು. ಗುಡ್ ಮಾರ್ನಿಂಗ್ ಹೇಳೋಣ ಅಂದ್ರೆ ಈಗ ಅದಕ್ಕೆ ಟೈಮ್ ಅಲ್ಲ. ಗುಡ್ ಈವ್ನಿಂಗ್ ನಾನು ಪೆಕ್ ತಗೊಳ್ಳೋಕ್ಕಿಂತ ಮುಂಚೆ ಅದನ್ನ ಹೇಳೋದಿಲ್ಲ. ಹೆಣ್ಣಿಗೆ ಸೌಂದರ್ಯ ಬಹಳ ಮುಖ್ಯ. ಸೌಂದರ್ಯ ಎಲ್ಲಿರುತ್ತೆ? ಹೆಣ್ಣಿನ ಮುಖದಲ್ಲಿ. ಆ ಮುಖದಲ್ಲಿ ಅವಳ ಕಣ್ಣು ಮತ್ತು ಅವಳ ತುಟಿ ಬಹಳ ಮುಖ್ಯವಾದ. ನೀವು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಿಮ್ ಆಡ್ ನೋಡಿದ ತಕ್ಷಣ ಎಲ್ಲಾ ಹೆಣ್ಮಕ್ಳಿಗೂ ಅವ್ರ ಯೌವನ ಎಷ್ಟು ಇಂಪಾರ್ಟೆಂಟು, ಮೇಬಿಲಿನ್ ಲಿಪ್ಸ್ಟಿಕ್ ಅಷ್ಟೇ ಇಂಪಾರ್ಟೆಂಟು ಅಂತ ಅನ್ನಿಸ್ಬೇಕು. ಓಕೆ, ನಿಮ್ಮ ಆಡ್ ನೋಡಕ್ ಬರ್ತೀನಿ. ಟಿಲ್ ದ ಟೈಮ್, ಗುಡ್ ಬೈ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಆನ್ ಬಿಹಾಫ್ ಆಫ್ ಮೈ ಸ್ಟಾಫ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಐಶ್ವರ್ಯ, ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡಿಲ್ಲ. ಈ ಆಡ್ಸ್ ತಯಾರು ಮಾಡೋ ಸಂಪೂರ್ಣ ಜವಾಬ್ದಾರಿ ನಿಂದು. ಥ್ಯಾಂಕ್ ಯು ಸರ್, ಐ ವಿಲ್ ಡು ಮೈ ಬೆಸ್ಟ್. ಅದು ವರ್ಸ್ಟ್ ಆಗಿರುತ್ತೆ. ಏನೋ ಲುಕ್ಕು? ಕೋಪನ ಅಲ್ಲ, ದ್ವೇಷ. ಇದಕ್ಕೆ ಏನ್ ಕಮ್ಮಿ ಇಲ್ಲ. ಕೌಂಟರ್ ನಮ್ಗೆ, ಕಾನ್ಸೆಪ್ಟ್ ಅವಳಿಗ. ಏಯ್, ಲಿಪ್ಸ್ಟಿಕ್ ಹೆಂಗಸ್ ಹಾಕೊಳ್ಳೋದು, ಅದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಯಾವತ್ತಾದ್ರೂ ಹತ್ತಿರದಿಂದ ಲಿಪ್ಸ್ಟಿಕ್ ನೋಡಿದ್ಯೇನೋ? ಮೇಬ್ಲಿನ್ ಲಿಪ್ಸ್ಟಿಕ್ ಕೆಟ್ಟ ಪೆಟ್ರೋಲ್ ವಾಸನೆ. ಅದು ಹೇಗಾರ ತುಟಿಗೆ ಹಾಕೊಂತಾರೋ. ಹೌದು, ಲಿಪ್ಸ್ಟಿಕ್ ನ ಬರೀ ತುಟಿಗಳಿಗೆ ಯಾಕೆ ಹಾಕೊಬೇಕು? ಕಣ್ಣಿಗೆ ಯಾಕೆ ಹಾಕೊಂಬಾರ್ದು? ವಾಟ್ ಎನ್ ಐಡಿಯಾ. Maybelline lipstick.
ಬರೀ ನಿಮ್ಮ ತುಟಿಗಳಿಗೆ ಏಕೆ, ಕಣ್ಣುಗಳಿಗೂ ಓಕೆ. ಇದರಿಂದ ಇಡೀ ಪ್ರಪಂಚವೆಲ್ಲ ಕೆಂಪಾಗಿ ಕಾಣಿಸುತ್ತದೆ. ವಾಹ್, ವಾಟ್ ಎನ್ ಐಡಿಯಾ. ಅಭಿ ನೀನ್ ಸಾಮಾನ್ಯ ಅಲ್ಲ ಕಣೋ, ನೀನ್ ಸಾಮಾನ್ಯ ಅಲ್ಲ ನೀನು. ಸರ್ ತಿಂಡಿ ತರಲ್ಲ? ಈಗ ಬೇಡ, ಆಮೇಲೆ ತಗೊಂಬ. ಲಿಪ್ಸ್ಟಿಕ್ ನೋಡಿ ಹೆದರ್ಕೊಂಡ್ಬಿಟ್ಟ ಅನ್ಸುತ್ತೆ. ಅಯ್ಯೋ ಉರಿ ಉರಿ, ಅಯ್ಯೋ ಕಣ್ಣೂರಿ ಕಣ್ಣೂರಿ. ಅಯ್ಯಪ್ಪ, ಇದನ್ನ ಹಾಕೊಂಡ್ರೆ ಕಣ್ಣಂತೂ ಎಕ್ಕುಟ್ಟೋಗ್ಬಿಡುತ್ತೆ. ಬಾ, ಉರಿ ಅಂದ್ರೆ ಉರಿ. ಏನೇ ಆದ್ರೂ ಈ ಎಕ್ಸ್ಪೆರಿಮೆಂಟ್ ಇಂದ ಒಂದು ವಿಷಯ ಗೊತ್ತಾಯ್ತು. ಲಿಪ್ಸ್ಟಿಕ್ ನ ಕಿವಿಗಳಿಗೆ ಕಣ್ಗಳಿಗೆಲ್ಲ ಹಾಕಬಾರ್ದು, ಬರೀ ತುಟಿಗಳಿಗೆ ಮಾತ್ರ ಹಾಕಬೇಕು. ಅಭಿ ನೀನ್ ಗ್ರೇಟ್ ಕಣೋ. ಈ ಕ್ಯಾಪ್ಷನ್ ಓಕೆ ಆಗೇ ಆಗುತ್ತೆ. tehelka.com ಹಲ್ಕನ ಈ ಹೆಸರನ್ನ ಕೇಳ್ದೇ ಇರೋರೇ ಇಲ್ಲ. ನಾನಿದ್ದೀನಲ್ಲ. ಸೀಕ್ರೆಟ್ ಮೈಕ್ ಗಳನ್ನ ಯೂಸ್ ಮಾಡಿ ಪತ್ರಿಕಾ ರಂಗದಲ್ಲಿ ಸಂಚಲನವನ್ನೇ ಉಂಟು ಮಾಡಿದಂತ tehelka.comಗೆ ಐಟಮ್ ಸಪ್ಲೈ ಮಾಡಿದ್ದು ನಮ್ಮ ಕನ್ನಡದವರೇ ಆಗಿರೋದು ನಮಗೆಲ್ಲ ಹೆಮ್ಮೆ ವಿಷಯ. ಈಗ ಸೀಕ್ರೆಟ್ ಮೈಕ್ ಗಳ ಸಂಶೋಧಕರಾದ ಶ್ರೀ ರಮಣಮೂರ್ತಿ ಅವರ ಪರಿಚಯ. ನಮಸ್ಕಾರ ಸರ್, ನಿಮ್ಗೆ ಐಡಿಯಾ ಹೇಗ್ ಬಂತು ಸರ್? ಆಕ್ಚುಲಿ ಇದ್ರ ಹಿಂದೆ ಯಾರಾದ್ರೂ ಇನ್ಸ್ಪಿರೇಷನ್ಸ್ ಇದಾರಾ ಅಥವಾ ನಿಮ್ಗೆ ಹೊಳ್ದಿದ್ದ ಐಡಿಯಾನಾ? ಏನಾಯ್ತು ನೀವ್ ಅಂದ್ರೆ ಚಿಕ್ಕ ವಯಸ್ಸಿಂದ ಸಂಶೋಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ ಅಥವಾ ಮಾಡಕ್ ಕೆಲ್ಸ ಇಲ್ದೆ ಕೂತ್ಕೊಂಡಿರುವಾಗ ಹೊಳ್ದಿದ್ದ ಐಡಿಯಾನಾ? ಯಾಕ್ ಸರ್ ಮೌನವಾಗಿದ್ದೀರಾ? ಓ, ನಿಮಗ್ ಸ್ವಲ್ಪ ನಾಚಿಕೆ ಜಾಸ್ತಿ ಅನ್ಸುತ್ತೆ. ನಾಚಿಕೆನೇ ಇಲ್ಲ, ಹೇಚಿಕೆನೂ ಇಲ್ಲ. ನೀವು ಸ್ವಲ್ಪ ಟೈಮ್ ಕೊಟ್ರೆ ಮಾತಾಡೋಣ ಅಂತ ಕಾಯ್ತಾ ಇದ್ದೀನಿ. ಮಾತಾಡ್ಲಾ? ಆಕ್ಚುಲಿ ಪ್ರತಿಯೊಬ್ಬ ಮನುಷ್ಯನ್ಗೂ ತನ್ನ ಬಗ್ಗೆ ಬೇರೆಯವರು ಏನ್ ಅನ್ಕೋತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ. ಅದು ಸಹಜ ಬಿಡಿ. ಆಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಮೈಕ್ ಸೆಟ್ ಅರೇಂಜ್ ಮಾಡ್ತಾ ಇದ್ದೆ. ನನ್ನ ಇಬ್ರು ಹೆಂಡ್ತಿರು ನಾನು ಅವರಿಗೆ ಮರ್ಡರ್ ಪಿಕ್ಚರ್ಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಸಿಡ್ಕೊಂಡು ರಾತ್ರಿ ನಾನು ಮಲಗಿದಾಗ ಯಾವ ರೀತಿ ಮರ್ಡರ್ ಮಾಡಿದ್ರೆ ಅವ್ರ ಮೇಲೆ ಡೌಟ್ ಬರಲ್ಲ ಅಂತ ತಿಳ್ಕೊಂಡು ಸೀಕ್ರೆಟ್ ಆಗಿ ಮರ್ಡರ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಹಗಲಲ್ಲಿ ಇಷ್ಟು ಸುಂದರವಾಗಿರೋ ನನ್ನ ಹೆಂಡ್ತಿರು ರಾತ್ರಿ ಆದ್ಮೇಲೆ ಇಷ್ಟು ಭಯಂಕರವಾಗಿರೋದು ನೋಡಿ ನನ್ಗೆ ಆಶ್ಚರ್ಯ ಆಯ್ತು. ಆಮೇಲೆ ದುಃಖ ಆಯ್ತು, ನಂತರ ಭಯ ಆಯ್ತು, ಕೊನೆಗೆ ನನ್ನ ಬಗ್ಗೆನೇ ನನ್ಗೆ ಅಸಹ್ಯ ಹುಟ್ಟಿತು. ನನಗೂನು ಆಗ ನನ್ಗೆ ಅನಿಸ್ತು, ಎಲ್ಲೋ ಕೆಲಸ ಪಳ್ಳಂದಲ್ಲಿ ಮೈಕ್ ಇಟ್ರೆ ಮೆಜೆಸ್ಟಿಕಲಿ ಸೌಂಡ್ ಕೇಳಿಸುತ್ತೆ. ಹಾಗೆ ನನ್ನ ಮನೇಲಿ ನಾನು ಮೈಕ್ ಇಟ್ರೆ ಆಫೀಸಲ್ಲಿ ಸೌಂಡ್ ಕೇಳಿಸ್ಕೋಬಹುದಲ್ಲ ಅಂತ ಅನ್ನಿಸ್ತು. ತಕ್ಷಣ ನಾನು ಮನೇಲಿ ಮೈಕ್ ಇಟ್ಬಿಟ್ಟೆ. ದಿಸ್ ಇಸ್ ದಟ್ ಸೀಕ್ರೆಟ್ ಮೈಕ್. ಇದನ್ನ ನೀವು ಆಫೀಸಲ್ಲಿ, ಮನೆಯಲ್ಲಿ, ಹಾಲಲ್ಲಿ, ಬೆಡ್ರೂಮಲ್ಲಿ, ಕಿಚನ್ನಲ್ಲಿ, ಬಾತ್ರೂಮಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಸೀಕ್ರೆಟ್ ಮೈಕ್. ಆಕಾಶ ಕೆಂಪಗಿದೆ. ಮಾಮೂಲಾಗೆ ಇದೆಯಲ್ಲ. ಕೋಡ್ ವರ್ಡ್ ಫೋನ್ ನಲ್ಲಿ ಹೇಳಿದ್ನಲ್ಲ. ದೇಶದ್ರೋಹಿಗಳ ರಕ್ತದಿಂದ ಬಂದ ಕೆಂಪು. ಗುಡ್. ಮೂರ್ತಿ, ರಮಣ ಮೂರ್ತಿ. ಅಭಿಷೇಕ್ ಹೆಗಡೆ. ಈ ಕೋಡ್ ವರ್ಡ್ಸ್ ಎಲ್ಲ ಯಾಕೆ? ಸೇಫ್ಟಿಗೋಸ್ಕರ. ಅಂದ್ರೆ ಮೇಲ್ ನೋಡು. ಏನದು? ವಿಮಾನದಲ್ಲಿ ಇರೋರ್ ಬಗ್ಗೆ ನನಗೆ ಅನುಮಾನ. ಮೈಕ್ ತಂದಿದ್ದೀರಾ? ಕ್ಯಾಶ್ ತಂದಿದ್ದೀರಾ? ಪ್ರತಿಯೊಬ್ಬ ಮನುಷ್ಯನ್ಗೂ ತನ್ನ ಬಗ್ಗೆ ಬೇರೆಯವರು ಏನ್ ಅನ್ಕೋತಾರೆ ಅಂತ ತಿಳ್ಕೊಳ್ಳೋದು ಕುತೂಹಲ ಇದ್ದೇ ಇರುತ್ತೆ. ಅದು ಸಹಜ ಬಿಡಿ. ಅದಕ್ಕೋಸ್ಕರ ನಾನೇನ್ ಮಾಡಿದೆ Excuse ಗೊತ್ತಾ? me. ಇದೆಲ್ಲ ರಾತ್ರಿ ನಾನು ಟಿವಿಲಿ ಕೇಳಿದ್ದೆ. ಬಿಸ್ನೆಸ್ ಮಾಡೋಕ್ ಮುಂಚೆ ಇದನ್ನ ಹೇಳೋದು ನನ್ನ ಅಭ್ಯಾಸ. ಓಹೋ, 7. ಇದು ಮೈಕ್, ಇದು ರಿಸೀವರ್, ಇದು ಆಂಟಿನಾ. ಇದೆಲ್ಲ ಮೇಡ್ ಇನ್ ಜಪಾನ್. ಇದು ಇಂಡಿಯಲ್ಲಿ ಕೆಲಸ ಮಾಡುತ್ತಾ? ಜೋಕ್. ಮೈಕ್ ನಿನ್ನೆ ರಾತ್ರಿ ಟಿವಿಲಿ ಇದೆಲ್ಲ ನಾನೇ ಕಂಡಿಡಿದೆ ಅಂತ ಹೇಳಿದ್ರಿ. ಅದನ್ನು ಇದೆ. ಅದನ್ನೇ ತೋರಿಸ್ಬೋದಿತ್ತಲ್ಲ. ಅದು ಸರಿಯಾಗಿ ಕೆಲಸ ಮಾಡಲ್ಲ. ನೋಡ್ತೀರಾ? ಬೇಡ, ನೀವೇ ಇಟ್ಕೊಳ್ಳಿ. ಇದನ್ನ ನೀವು ಇಟ್ಕೊಳ್ಳಿ. ಇದು ಹೇಗೆ ವರ್ಕ್ ಮಾಡುತ್ತೆ ನೋಡಿ. ನೀವು ಯಾರ ಮಾತು ಕೇಳಬೇಕು ಅಂತೀರಾ ಅವ್ರ ಟೇಬಲ್ ಕೆಳಗಡೆ ಈ ಮೈಕ್ ನ ಫಿಕ್ಸ್ ಮಾಡಿ, ಈ ಆಂಟಿನ ನಿಮ್ ಟೇಬಲ್ ಕೆಳಗಡೆ ಫಿಕ್ಸ್ ಮಾಡ್ಕೊಳ್ಳಿ, ಈ ರಿಸೀವರ್ ನ ನಿಮ್ ಕಿವಿಗೆ ಹಾಕೊಳ್ಳಿ. ನಮ್ಮ ಆಫೀಸಲ್ಲಿ 20 ಟೇಬಲ್ಗಳಿದೆ. ನೋ ಪ್ರಾಬ್ಲಮ್. 20 ಮೈಕ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಒಂದ್ ಸಾಲಲ್ವಾ? ಸಾಲತ್ತೆ. ಹಾಗೆ ಈ ಮೈಕ್ ನ ಒಂದ್ ಟೇಬಲ್ ಕೆಳಗಡೆ ಫಿಕ್ಸ್ ಮಾಡ್ಬಿಟ್ಟು 20 ಜನರನ್ನು ಅಲ್ಲೇ ಬಂದ್ ಮಾತಾಡಿ ಅಂತ ಹೇಳಿ. ಜೋಕ್. ಮೈಕ್ ನಾನು ಇದನ್ನ ಟೆಸ್ಟ್ ಮಾಡ್ಬೋದಾ? ಸಾರ್, ಅದು ಮೇಡ್ ಇನ್ ಜಪಾನ್. ನನ್ ಡೌಟ್ ಇದ್ರ ಮೇಲಲ್ಲ, ನಿಮ್ ಮೇಲೆ. ಜೋಕಾ? ನೋ ಜೋಕ್.
ಪ್ಲೀಸ್ ಕಮ್ ಪ್ಲೀಸ್. ಹಾಯ್ ಬೇಬ್, ನಾನು ನೀಲು, ಜಯನಗರಿಂದ. ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಮನೇಲಿಲ್ಲ. ನಿನ್ಗೋಸ್ಕರ ನಮ್ಮ ಮನೆ ಬಾಗ್ಲು ತೆಗ್ದೇ ಇರುತ್ತೆ. ಬರ್ತೀಯ ತಾನೆ? ಓಕೆ ಸ್ವೀಟಿ, ಐ ಲವ್ ಯು, ಟೇಕ್ ಕೇರ್. ಯು ನಾಟಿ, ನಾನು ನಿನ್ನ ಹತ್ರ ಎಷ್ಟೊಂದು ಮಾತಾಡ್ಬೇಕಂತಿದ್ದೆ, ಆದ್ರೆ ಇಲ್ಲೊಬ್ಬ ಡರ್ಟಿ ಫೆಲೋ ನನ್ನೇ ನೋಡ್ತಾ ಇದ್ದಾನೆ ಕಣ್ಕೊಂಡ್ ಬಿಟ್ಕೊಂಡು. ಅದ್ ಯಾಕೆ ಹಿಂಗ್ ನೋಡ್ತಿದ್ದಾನಪ್ಪ? ಸರಿ ಓಕೆ, ಆಮೇಲೆ ಮಾಡ್ತೀನಿ. ಅವ್ನು ಹೋಗ್ತಾನೆ ಇಲ್ಲ, ನನ್ನೇ ನೋಡ್ಕೊಂಡು ನಿಂತಿದ್ದಾನೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಾಯ್ ಸ್ವೀಟಿ, ಬಾಯ್. ಮೈಕ್ ಈಸ್ ರೀಸನಬಲಿ ವರ್ಕಿಂಗ್. ರಮಣಮೂರ್ತಿ